ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಕ್ಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ರಸಾಯನ. ತುಂಬಾ ಈಸಿ ರೆಸಿಪಿ. ಗ್ಯಾಸ್ ಆನ್ ಮಾಡ್ದೇನೆ 5ರಿಂದ 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು. ಪೂರಿ ಜೊತೆಗಾಗ್ಲಿ, ಚಪಾತಿ ಜೊತೆಗಾಗ್ಲಿ, ದೋಸೆ ಜೊತೆಗಾಗ್ಲಿ, ಅಥವಾ ಹಾಗೇನೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾಗಿ ಸ್ಪೂನಿಂದ ಒಂದೊಂದೇ ಸ್ಪೂನ್ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಏನೇನು ಬೇಕು ಅನ್ನೋದನ್ನ ನೋಡೋಣ. 2 ದೊಡ್ಡ ಮಾವಿನ ಹಣ್ಣು ಅಥವಾ ಸಣ್ಣ ಮಾವಿನ ಹಣ್ಣಾದ್ರೆ 3, 1 ಕಪ್ ತೆಂಗಿನ ತುರಿ, ಅರ್ಧ ಕಪ್ ಅಥವಾ ರುಚಿಗೆ ತಕ್ಕಷ್ಟು ಸಕ್ಕರೆ, 4ರಿಂದ 5 ಏಲಕ್ಕಿ, 1 ಚಿಟಿಕೆ ಕೇಸರಿ. ಈಗ ಮೊದಲಿಗೆ ಮಾವಿನ ಹಣ್ಣನ್ನ ಹಿಂಡಿ ರೆಡಿ ಮಾಡ್ಕೊಳ್ಳೋಣ. ಕೈಯನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಪೂರ್ತಿ ಕೈಯಲ್ಲೇ ಮಾಡಬೇಕಾಗಿರೋದ್ರಿಂದ ಕೈಯನ್ನ ತೊಳ್ಕೊಳ್ಳಿ. ಮಾವಿನ ಹಣ್ಣನ್ನ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ಮೇಲ್ಗಡೆಯಿಂದ ಚೊಟ್ಟನ್ನ ತೆಗೆದ್ಬಿಡಿ. ನಂತರ ನಿಧಾನಕ್ಕೆ ಈ ರೀತಿ ಹಿಂಡ್ಕೊಂಡು ಬನ್ನಿ. ಈ ರೀತಿ ನಾನು ಒಂದು ಮಾವಿನ ಹಣ್ಣು ಪೂರ್ತಿ ಮಾವಿನ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ನಂತರ ಕೈಯಲ್ಲಿ ಸ್ವಲ್ಪ ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಹ್ಯಾಂಡ್ ಬ್ಲೆಂಡರನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕೈಯಲ್ಲೇ ಈ ರೀತಿ ಸ್ವಲ್ಪ ಇದನ್ನು ದೊಡ್ಡ ಪೀಸ್ಗಳಿದ್ದರೆ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ. 2 ಮಾವಿನ ಹಣ್ಣುಗಳನ್ನು ನೀವು ಇದೇ ಥರದಲ್ಲೇ ಹಿಂಡ್ಕೊಳ್ಬೋದು. ಮಾವಿನ ಹಣ್ಣಿನ ಹೋಳುಗಳು ಬೇಕು, ಸ್ವಲ್ಪ ಟೆಕ್ಸ್ಚರ್ ಬೇಕು ಅಂದರೆ ನೀವು 1 ಮಾವಿನ ಹಣ್ಣನ್ನು ಹೆಚ್ಚಿಕೊಳ್ಬೋದು. ಹೇಗೆ ಅಂತ ತೋರಿಸ್ತೇನೆ. ತುಂಬ ಸುಲಭ. ತುದಿ ತೆಗೆದು ಈ ರೀತಿ ಒಂದು ಕಡೆಯಿಂದ ಈ ಒಂದು ಸೈಡನ್ನು ತೆಕ್ಕೊಳ್ಳಿ. ಈಗ ಇಲ್ಲಿ ಈ ರೀತಿ ಸಣ್ಣದಾಗಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸಿಪ್ಪೆವರೆಗೂ ನೀವು ಚಾಕುವನ್ನು ಅದಕ್ಕೆ ತಗೊಂಡು ಹೋಗಬೇಕು. ನಂತರ ಅಡ್ಡದಲ್ಲಿ ಈ ರೀತಿ ಹೆಚ್ಕೊಂಡಾದ ತಕ್ಷಣ ಈ ಸಿಪ್ಪೆಯನ್ನು ಈ ರೀತಿ ಮಾಡಿದರೆ ಈ ರೀತಿ ಇದು ಬಿಡಿಸ್ಕೊಂಡು ಬರುತ್ತೆ. ಈಗ ನಿಧಾನಕ್ಕೆ ಸಣ್ಣ ಸಣ್ಣ ಪೀಸ್ಗಳಾಗಿ ಹೆಚ್ಕೊಳ್ಳಿ. ಇದೇ ರೀತಿಯಲ್ಲಿ ಮಾವಿನ ಹಣ್ಣಿಂದ ಇನ್ನೊಂದು ಸೈಡನ್ನು ತೆಗೆದು ನೀವು ಇದೇ ರೀತಿಯಲ್ಲಿ ಹೆಚ್ಕೊಳ್ಳಿ. ಈಗ ನೀವು ಉಳಿದಿರೋ ಮಧ್ಯಭಾಗವನ್ನು ಸಿಪ್ಪೆ ತೆಗೆದು ಮೊದಲಿನ ಹಾಗೇನೆ ಇದರಲ್ಲಿ ಹಿಂಡ್ಕೊಂಡ್ಬಿಡಿ, ಸ್ಕ್ವೀಸ್ ಮಾಡ್ಕೊಂಡ್ಬಿಡಿ. ಈಗ ಮಾವಿನ ಹಣ್ಣು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಅರ್ಧ ಕಪ್ ಸಕ್ಕರೆ ಅಥವಾ ಮಾವಿನ ಹಣ್ಣಿನ ಮೇಲೆ ನೀವು ಸಕ್ಕರೆ ಹಾಕಬೇಕಾಗತ್ತೆ. ಮಾವಿನ ಹಣ್ಣು ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾಗತ್ತೆ. ಮಾವಿನ ಹಣ್ಣು ಹಣ್ಣಾಗಿ ಸಿಹಿ ಆಗಿದ್ರೆ ಕಮ್ಮಿ ಬೇಕಾಗತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ. ಸೊ ಸಕ್ಕರೆ ಹಾಗೂ ಕೇಸರಿ ದಳ ಇವೆರಡನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ. ಇದನ್ನ ಹೀಗೆ ಕಲಸಿ ಒಂದು 5ರಿಂದ 6 ನಿಮಿಷ ಬದಿಗಿಟ್ಟು ಬಿಡೋಣ. ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಇದನ್ನ ಒಂದು 5ರಿಂದ 6 ನಿಮಿಷ ಬದಿಗಿಟ್ಕೊಳ್ಳೋಣ. ಈಗ ಸಕ್ಕರೆ ಕರಗೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಹಾಗೂ ಏಲಕ್ಕಿ, ಹಾಗೆ ಇದ್ರ ಜೊತೆಗೇನೆ ಒಂದು ಅರ್ಧ ಕಪ್ನಷ್ಟು ನೀರನ್ನ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ತೆಂಗಿನ ತುರಿ ರುಬ್ಬಿ ರೆಡಿಯಾಗಿದೆ. ಇದು ನುಣ್ಣಗೆ ಪೇಸ್ಟ್ ಏನು ಆಗಬೇಕು ಅಂತಿಲ್ಲ. ಒಂದು ಸ್ವಲ್ಪ ಕಾಯಿ ಮತ್ತೆ ನೀರು ಮಿಕ್ಸ್ ಆದರೆ ಸಾಕು. ತರತರಿಯಾಗಿದ್ರೆ ಏನು ತೊಂದರೆ ಇಲ್ಲ. ಈಗ ನಾವು ಈ ಮಾವಿನ ಹಣ್ಣು ಇರೋ ಪಾತ್ರೆಗೆ ಮೇಲ್ಗಡೆ ಒಂದು ಕೊಲ್ಯಾಂಡರ್ ಅಥವಾ ಚಾ ಸೋಸು ಅಂತದೊಂದು ಇಟ್ಕೊಂಡು ನೀವು ಬಟ್ಟೆ ಸಹಿತ ಯೂಸ್ ಮಾಡ್ಕೊಳ್ಬಹುದು.
ಇದನ್ನ ಹೀಗೆ ಹಾಕಿ ಹಿಂಡಿ ತೆಕ್ಕೊಳ್ಳೋಣ. ಈ ತೆಂಗಿನಕಾಯಿಯನ್ನ ವಾಪಸ್ ಮಿಕ್ಸರ್ಗೆ ಹಾಕೊಳ್ಳೋಣ. ಈಗ ಇದೇ ತೆಂಗಿನಕಾಯಿಗೆ ವಾಪಸ್ 2-3 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡಿದ್ದನ್ನು ಮತ್ತೆ ಇನ್ನೊಂದ್ಸಲ ಇದರಲ್ಲಿ ಹಾಕಿ ಇನ್ನೊಂದ್ಸಲ ಇದರಿಂದ ಪೂರ್ತಿಯಾಗಿ ರಸವನ್ನು ಹಿಂಡಿ ತೆಕ್ಕೊಳ್ಳೋಣ. ಈಗ ಕಾಯಿ ಹಾಲು ಮತ್ತು ಮಾವಿನ ಹಣ್ಣನ್ನು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಯಿ ತುರಿದಿದ್ದಿಲ್ಲ ಅಥವಾ ಕಾಯಿ ಹಾಲು ತೆಗೆಯೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಕೇವಲ 1 ಕಪ್ನಷ್ಟು ಹಾಲನ್ನು ಸಹಿತ ಮಾವಿನ ಹಣ್ಣಿಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು. ಅದು ಸಹಿತ ತುಂಬ ಚೆನ್ನಾಗಿರುತ್ತೆ. ಆದರೆ ಟ್ರೆಡಿಷ್ನಲಿ ತೆಂಗಿನ ಹಾಲು ಹಾಕಿ ಮಾಡ್ತಾರೆ. ಹಾಗಾಗಿ ನಾನು ತೆಂಗಿನ ಹಾಲು ಹಾಕಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ. ಈಗ ನಮ್ಮ ಮಾವಿನ ಹಣ್ಣಿನ ರಸಾಯನ ರೆಡಿ ಆಗಿದೆ. ಇದನ್ನ ಹೀಗೇನೆ ಸರ್ವ್ ಮಾಡ್ಬೋದು ಅಥವಾ ಅರ್ಧ ಗಂಟೆ ಅಥವಾ 1 ಗಂಟೆ ಫ್ರಿಜ್ಜಲ್ಲಿಟ್ಟು ತಣ್ಣಗೆ ಮಾಡಿ ಸಹಿತ ಸರ್ವ್ ಮಾಡ್ಬೋದು. ಈಗ ಇದನ್ನು ನಾವು ಸರ್ವಿಂಗ್ ಡಿಶ್ಗೆ ಹಾಕೊಳ್ಳೋಣ. ರುಚಿಯಾದ ಮಾವಿನ ಹಣ್ಣಿನ ರಸಾಯನ ಸವಿಯೋದಕ್ಕೆ ಸಿದ್ಧವಾಗಿದೆ. ನೀರು ದೋಸೆ ಅಥವಾ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ. ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.